ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ನಾವು ಒಂದು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾವು ಹುಟ್ಟುವಾಗ ಏನು ತಗೊಂಡು ಬಂದಿದ್ದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಅಯ್ಯೋ, ನಾನು ಇದು ತಗೊಂಡು ಬಂದಿದ್ದ ಅಥವಾ ಏನಾದರೂ ತಗೊಂಡು ಬಂದಿದ್ದೇನಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಹೌದು ಪ್ರೀತಿ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಾವು ಲೋಕದೊಳಗೆ ಏನು ತಗೊಂಡು ಬರವಿಲ್ಲವ ಅಷ್ಟೇ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಪೌಲನು ತಿಮೋಥೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ವಾಕ್ಯ ಹಿಡಿದು 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾವು ಲೋಕದೊಳಗೆ ಏನು ತಕೊಂಡು ಬರಲಿಲ್ಲವಲ್ಲವಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳೇ, ಪೌಲನು ಹೇಳ್ತಿದ್ದೇನೆ, ನಾವು ಲೋಕದೊಳಗೆ ಏನು ತಕೊಂಡು ಬರಲಿಲ್ವ ಅಷ್ಟೇ, ಅನ್ನ ವಸ್ತ್ರವಾಗಿದ್ದರೆ ಸಾಕು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಈ ಭೂಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ನಮಗೆ ಎಲ್ಲ ಅಗತ್ಯಗಳು ಇದ್ದೇ ಇರುತ್ತೆ. ಆದರೆ ದೇವ್ರು ಹೇಳ್ತಾನೆ, ನನ್ನ ಪ್ರೀತಿದ ಮಕ್ಕಳೇ, ಈ ಲೋಕದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ನನ್ನನ್ನು ನೋಡಿರಿ, ನೀವು ಅನ್ನ ವಸ್ತ್ರ ಇದ್ರೆ ಸಾಕು ಎಂಬುದಾಗಿ ಪೌಲ್ ಹೇಳ್ತಿದ್ದೇನೆ. ನಮಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ಅದೇ ತರ ಯೋಬನ ಜೀವಿತ ನೋಡೋದಾದ್ರೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಅಲ್ಲಿ ಹೆಂಗೆ ಹೇಳ್ತಾನೆ ನೋಡಿ. ಆತನು ಹೇಳ್ತಾರೆ, ದೇವ್ರೇ, ನೀನು ಎಲ್ಲವನ್ನು ಕೊಟ್ಟಿದ್ದೀನಿ, ನೀನೇ ಎಲ್ಲವನ್ನು ತೆಗೆದುಕೊಳ್ಳುವಂಥ ದೇವರಾಗಿದ್ದಪ್ಪ. ನೀನು ಒಳ್ಳೆ ದೇವರು, ನಿನ್ನಿಂದ ಯಾವುದು ಎಲ್ಲವೂ ಒಳ್ಳೆಯದೇ ಮಾಡುವಂಥ ಸರ್ವಶಕ್ತರಾಗಿದ್ದೀರಪ್ಪ ಅಂತ ಆತ ಹೇಳ್ತಾರೆ. ಹೌದು ಪ್ರೀತಿದ ಮಕ್ಕಳೇ, ದೇವ್ರು ನಮ್ಮನ್ನು ಕೊಟ್ಟಿದ್ದಾನೆ. ಆತ ನಮ್ಮನ್ನು ಎಲ್ಲವನ್ನು ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಯೋಬನ ಜೀವಿತ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, 1ನೇ ಅಧ್ಯಾಯದಲ್ಲಿ ನೋಡಿದರೆ ಅಲ್ಲಿ ಹೇಳ್ತಾರೆ, 1ನೇ ಅಧ್ಯಾಯ 21 ಹೇಳ್ತಾರೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರೀತಿದ ಮಕ್ಕಳೇ, ದೇವರೇ ತಾಯಿ ಗರ್ಭದಿಂದ ನನ್ನನ್ನು ತಗೊಂಡು ಬಂದಿದ್ದಿ, ಆದರೆ ಅದೇ ರೀತಿಯಲ್ಲಿ ತಗೊಂಡು ಹೋಗ್ತೀಯ ಎಂಬುದಾಗಿ ಯೋಬ್ ಹೇಳ್ತಿದ್ದೇನೆ. ಹೌದು ಪ್ರೀತಿದ ಮಕ್ಕಳೇ, ಯೋಬನ ಜೀವಿತ ನೋಡುವಾಗ ಆತನಿಗೆಲ್ಲ ಆಸ್ತಿ ಎಲ್ಲ ಇದ್ರೂ ಕೂಡ ದೇವರನ್ನ ಬಹಳ ಭಯಭಕ್ತಿಯಿಂದ ಜೀವಿಸಿದ್ದೇನೆ ಎಂಬುದನ್ನು ನೋಡ್ತೀವಿ ಪ್ರೀತಿದ ಮಕ್ಕಳೇ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವ್ರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು. ಆತನು ನಮ್ಮ ಒಳ್ಳೆ ಮಾರ್ಗನ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವೀದನ ಬರೆದ ಕೀರ್ತನೆ 49ನೇ ಅಧ್ಯಾಯ ನೋಡುವುದಾದ್ರೆ ಪ್ರೀತಿದ 19 ವಾಕ್ಯ ಹೇಳ್ತದೆ ನೋಡಿ. ಏನಂದ್ರೆ 16 ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯ ಆದಾಗ ಕಳವಳಿಸಬೇಡ. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರಷ್ಟೇ, ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳ ಎಷ್ಟೋ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಸತ್ ಮೇಲೆ ಅವರ ಎಲ್ಲ ಹೆಸರುಗಳು ಹೇಳ್ತಾರೆ. ಆದರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಕರೆದಿದ್ದೆ, ನಾನು ನಿಮಗೆ ಒಳ್ಳೆಯದನ್ನೇ ಮಾಡ್ತೀನಿ, ನಿಮ್ಮನ್ನು ಆಶೀರ್ವದಿಸ್ತೀನಿ, ನಿಮ್ಮನ್ನು ಎಂದೂ ಕೈ ಬಿಡೋದಿಲ್ಲ. ಈ ಲೋಕದಲ್ಲಿ ಎಷ್ಟೋ ಜನ ತಮ್ಮ ಜೀವಿತದಲ್ಲಿ ದೇವರನ್ನ ಬಿಟ್ಟು ತಮ್ಮ ಇಷ್ಟವನ್ನ ಹಾಗೆ ಜೀವಿಸ್ತಾ ಇದ್ದಾರೆ. ಪ್ರೀತಿದ ಮಕ್ಕಳು, ಯೋಬನಾದ್ರೂ ನಮಗೆ ಹೆಚ್ಚಿಸ್ತಿದ್ದಾರೆ. ಏನಂದ್ರೆ ನೋಡಿ, ಪೌಲ್ ಹೇಳ್ತಾ ಇದ್ದಾನೆ, ನಾವು ಲೋಕದೊಳಗೆ ಏನು ತಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರ ಇದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರೆಲ್ಲ. ಹೌದು ಪ್ರೀತಿದ ಮಕ್ಕಳೇ, ದೇವ್ರು ಹೇಳ್ತಾರೆ, ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ನಮಗೆ ಬೇಕಂತೆಲ್ಲ ಆಹಾರವನ್ನ ಕೊಡುವಂತಹ ದೇವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ಎಂಬುದೇ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದ ಮಕ್ಕಳೇ, ಅದೇ ತರ ಮತ್ತೆ ಬರೆದ ಸುವಾರ್ತೆ 6ನೇ ಅಧ್ಯಾಯ ನೋಡಿದ್ರೆ, ನೀವು ಇಲ್ಲಿ ಗಂಟು ಮಾಡಿ ಇಟ್ಕೊಳ್ಳಬೇಡ್ರಿ. ನೋಡಿ, ಮತ್ತೆ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಏನಂದ್ರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಅದು ನುಸಿ ಹಿಡಿದು ಕಿಳುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕಣ್ಣಾಗುವರು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಎಲ್ಲ ಕಡೆ ಕಳ್ಳತನ ಮಾಡ್ತಾರೆ, ಎಲ್ಲ ಮೋಸ ಮಾಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾರೆ, ಇಲ್ಲಿ ನೀವು ಏನೇ ಆಸ್ತಿ ಮಾಡಿದ್ರು ಕೂಡ ಇಲ್ಲಿಡದೆ ಪರಲೋಕದಲ್ಲಿ ಇಡ್ರಿ. ನಿಮಗೆ ದೇವ್ರ ಭಯಭಕ್ತಿನ ಇನ್ನೂ ಹೆಚ್ಚಾಗಿ
ಆಗುತ್ತೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಳೋಕ್ಕೂ, ದೇವರೇ ನೀನು ಒಳ್ಳೆ ವಸ್ತ್ರ ಕೊಡ್ತಾ ಇದಕ್ಕಾಗಿ ಸ್ತೋತ್ರ, ದೇವರೇ ಪ್ರತಿದಿನ ಆಹಾರನ ಕೊಡ್ತಾ ಇದಕ್ಕಾಗಿ ಸ್ತೋತ್ರ, ದೇವರೇ ಇನ್ನಲ್ಲಿ ನಿನ್ನ ಹೆಚ್ಚಾಗಿ ಯೋಬನ ಹಾಗೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಹೃದಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶೋಧನೆ ಪ್ರೀತಿಗಳು ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರಪ್ಪ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡು. ಈ ನೂತನ ದಿನ ದೇವರೇ, ನೀವು ಹೇಳಿದ್ರಲ್ಲಪ್ಪ, ನಾವೇನು ತಗೊಂಡು ಬರಲಿಲ್ಲ, ಆದರೆ ನೀನೆಲ್ಲವನ್ನು ಕೊಡುವಂತ ದೇವರಾಗಿದೆ ಸ್ವಾಮಿ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಅನ್ನ ಪಾನ ಎಲ್ಲ ಅನುಗ್ರಹಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳು ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.